ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಈಗ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಎನ್ಇಟಿ ಪರೀಕ್ಷೆಯ ಅಕ್ರಮ ಮತ್ತು 21 ವಿದ್ಯಾರ್ಥಿಗಳ ಸಾವು ಖಂಡಿಸಿ ಮೈಸೂರು ನಗರ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಪ್ರತಿಭಟನಾಕಾರರು ಎನ್ಟಿಎ ರದ್ದು ಮಾಡಿ, ನೀಟ್ ರದ್ದು ಮಾಡಿ ಎಂದು ಘೋಷಣೆ ಕೂಗುತ್ತಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಬೆಳಗ್ಗೆ 12:30ಕ್ಕೆ ಆರಂಭವಾದ ಪ್ರತಿಭಟನೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಜಾಪವರ್ ಟಿವಿ. ಕೇಂದ್ರ ಸರ್ಕಾರದವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ 2024 ಮಾಡಿದ್ರು, ಇವಾಗ್ಲೂ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅದನ್ನ ಕೇಳಕ್ಕೆ ಜಂತರ್ ಮಂತರ್ಲಿ ವಿದ್ಯಾರ್ಥಿಗಳೇ ಒಗ್ಗೂಡಿ ಒಂದು ಸಭೆ ರೀತಿ ಮಾಡಿ ಕೇಳಕ್ ಹೋದ್ರೆ ಅವ್ರನ್ನ ಅಲ್ಲಿ ಬುಡದೆ ಅಡ್ಡ ಹಾಕಿ ಅವ್ರಿಗೆ ಮನ ಬಂದಂತೆ ತಳಿಸಿ ಅವ್ರ ಬಟ್ಟೆ ಎಲ್ಲ ಹರಿದಾಕಿ ಅವ್ರ ಮೇಲೆ ಹರಾಸ್ ಮಾಡಿ ಒಬ್ಬರಿಗೆ ಕೈ ಕಾಲೆಲ್ಲ ಮುರಿದಾಕಿ ಆ ಪೊಲೀಸು ಲಾಟಿನೇ ಇಲ್ಲ, ಯಾವ್ದೋ ಪೊಲೀಸು ಇದೇ ಇಲ್ಲ, ನೇಮ್ ಇಲ್ಲ, ಅವ್ರ ಕೈಲೆಲ್ಲ ಲಾಟಿ ಕೊಟ್ಟಿ ಯಾರೋ ಕಲರ್ ಬಟ್ಟೆ ಹಾಕಂತಾನೆ ಲಾಟಿ ಇಟ್ಕೊಂಡು ಹೊಡಿತಾನೆ, ಕಾರ್ಗೆ ಗಾಜು ಹೊಡೆದಾಕ್ತಾನೆ. ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ? ಎಲ್ಲೋಯ್ತು ಸರ್? ಬಿಜೆಪಿ ಅವ್ರಿಗೆ ಏನ್ ಸರ್ವಾಧಿಕಾರಿನ? 2 ಸಲ ಗೆದ್ದು 3ನೇ ಸಲ ಗೆದ್ದು ಅಜರಾಮರನ ಅವರು ಇನ್ನೇನ್ ಸಾಯ ತನಕ ಇವರೇ ಇರ್ತಾರೆ, ಯಾರು ಬರೋದೇ ಇಲ್ಲ, ಬೇರೆ ಪಕ್ಷದವ್ರು ಬರೋದೇ ಇಲ್ವಾ? ಇದೆಲ್ಲ ವಿದ್ಯಾರ್ಥಿಗಳಲ್ಲಿ ನಿಮ್ ಮಕ್ಳುಗಳು ಇದಾರೆ ಸ್ವಾಮಿ, ನಿಮ್ ಮಕ್ಳುಗಳು ನಾಳೆ ಇದಾರೆ. ನಿಮ್ ಮಕ್ಳುಗಳಿಗೆ ಈ ತರ ತೊಂದರೆ ಆದ್ರೆ ಒಪ್ಕೊಂಡ್ಬಿಡ್ತೀರಾ ಸ್ವಾಮಿ? ನೀವೇನೋ MLA MP ದುಡ್ಡು ಮಾಡಿ ಇಟ್ಟಿದ್ದೀರಾ, ನಿಮ್ ಮಕ್ಳುಗಳಿಗೆ ಹೆಂಗ ನಡೆಯುತ್ತೆ? ಬಡವ್ರ ಮಕ್ಳು ಎಲ್ಗೆ ಹೋಗ್ಬೇಕು ಸ್ವಾಮಿ? ಇದ್ರ ವಿರುದ್ಧ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಏನ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕೇಂದ್ರ ಸರ್ಕಾರದವ್ರು ಇಟ್ಕೊಂಡಾರೆ. 24ರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ಮೇಲೆ ಆ ಸಂಸ್ಥೆಗೆ ಮತ್ತೆ ಏನಕ್ಕೆ ಕೊಡ್ತೀರಾ? ನೀಟ್ ಪ್ರಶ್ನೆ ಪತ್ರಿಕೆ ತಯಾರು ಮಾಡಕ್ಕೆ ಕೊಡ್ಬೇಡಿ ಸ್ವಾಮಿ, ಅವ್ರಿಗೆ ಕೊಡ್ಬೇಡಿ, ಅದನ್ನ ಕ್ಯಾನ್ಸಲ್ ಮಾಡಿ. ಒಂದು. ಎರಡನೇದು, ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ನಾವು ಇನ್ನೂ ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಅವ್ರ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ. ಮೈಸೂರಿಂದ ನಾವು ಡೆಲ್ಲಿಗೆ ಹೋಗಿ ಅವ್ರು ಏನ್ ಗೌರ್ಮೆಂಟ್ ಬಂದಿರುತ್ತೆ ಅಲ್ಲಿಗೆ ಹೋಗಿ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಸ್ವಾಮಿ. ಇದು ತುಂಬಾ ಕೆಟ್ಟದು ನೀವು ಮಾಡ್ತಿರೋದು. ಮಕ್ಳುಗಳಿಗೆ ಇಷ್ಟೊಂದು ಅಯ್ಯೋ ಅನ್ನಿಸ್ಬಾರ್ದು ಸ್ವಾಮಿ. ಅವ್ರ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ಇದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ನಡೆಸ್ತಾ ಇದೀವಿ. ಆಮೇಲೆ ಏನ್ ಇವ್ರು 21 ಜನ ಮಕ್ಕಳು ಈ ನೀಟ್ ಪೇಪರ್ ಲೀಕ್ ಇಂದ ಅವ್ರ ಭವಿಷ್ಯ ಹಾಳಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿಗಳಿಗೆ ಪರಿಹಾರ ಕೊಡ್ಬೇಕು. ಕೇಂದ್ರ ಸರ್ಕಾರದವ್ರು ನೈತಿಕ ಹೊಣೆ ಹೊತ್ತು ಇವ್ರ ಕುಟುಂಬ ನಿರ್ವಹಣೆ ಮಾಡೋರು ಯಾರು? ಅವ್ರ ಕುಟುಂಬ ನೋಡ್ಕೊ, ಅವ್ರ ಮಕ್ಳುಗಳು ನೋಡಿ ಕನ್ಸಿಟ್ಕೊಂಡಿದ್ರು, ಯಾರ್ಯಾರ ಏನೇನ್ ಮಾಡ್ಬೇಕು ಅವೆಲ್ಲ ಇತ್ತು. ಅದಕ್ಕೆಲ್ಲ ಯಾರ್ ಜವಾಬ್ದಾರಿ? ಆದ್ರಿಂದ ಈಗ ಕೂಡಲೇ ಇದನ್ನ ನಿಲ್ಸ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅವ್ರ ಹೊಣೆ ಹೊತ್ತು ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ ನಾವು ಈ ಮೂಲಕ ಇವತ್ತು ಪ್ರತಿಭಟಿಸಿ ರಾಮಸ್ವಾಮಿ ಸರ್ಕಲ್ ನಲ್ಲಿ ಕೇಳ್ಕೊಂತ ಇದೀವಿ. ನಾನು ಚಂದನ್ ಕುಮಾರ್ ಅಂತ, ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತಿನ ದಿನ ಇಡೀ ದೇಶದಲ್ಲೇ ಏನ್ ನೀಟ್ ಪರೀಕ್ಷೆಯ ಏನ್ ಪೇಪರ್ ಲೀಕ್ ಆಗಿತ್ತು ಅದಕ್ಕೆ ಖಂಡಿಸಿ ವಿದ್ಯಾರ್ಥಿಗಳು ಏನ್ ಪ್ರತಿಭಟನೆ ಮಾಡ್ತಿದ್ರು, ಅದನ್ನ ಕೇಂದ್ರ ಸರ್ಕಾರ ಉತ್ತರ ಕೊಡದೆ ಧರ್ಮೇಂದ್ರ ಪ್ರಧಾನ್ ಅವರು ಯಾವ ರೀತಿ ಎಜುಕೇಶನ್ ಮಿನಿಸ್ಟರ್, ಕ್ಯಾಬಿನೆಟ್ ಎಜುಕೇಶನ್ ಮಿನಿಸ್ಟರ್ ಆದ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತಿಗೂ ಕೂಡ ಬಂದು ಏನು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಮತ್ತೆ ಅದ್ರ ಬದಲು ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಅವರ ಮೇಲೆ ಒಂದು ದೌರ್ಜನ್ಯ ಏನ್ ತಂದಿದ್ದಾರೆ. ಇದನ್ನ ವಿರೋಧಿಸಿ ಇಡೀ ದೇಶಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಈ ದೇಶದ ಶಕ್ತಿ ಯುವಕರು, ಈ ದೇಶದ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳು. ಈ ದೇಶದ ಭವಿಷ್ಯವನ್ನು ಹಾಳು ಮಾಡ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಮೈಸೂರು ನಗರ ಯುವ ಕಾಂಗ್ರೆಸ್ ಹಾಗೂ ಗ್ರಾಮಾಂತರ ಯುವ ಕಾಂಗ್ರೆಸ್ ವತಿಯಿಂದ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನದಲ್ಲೂ ಕೂಡ ನಾವು ಈ ಉಗ್ರವಾದ ಹೋರಾಟವನ್ನು ಯುವಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನನ್ನ ಹೆಸರು ಸೈಯದ್ ಅಬ್ರಾರ್, ಮೈಸೂರು ನಗರ ಯುವ ಕಾಂಗ್ರೆಸ್ ನ ಅಧ್ಯಕ್ಷ. ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ಏನು ಇವತ್ತು ಸ್ಟೂಡೆಂಟ್ಸ್ ಗಳಿಗೆ ಅನ್ಯಾಯನ ಮಾಡಿದ್ದಾರೆ. ನಮ್ಮ ದೇಶದ ಭವಿಷ್ಯವಾದಂತ ನಮ್ಮ ಯುವಕರುಗಳಿಗೆ ಏನು ನಿನ್ನೆ ಆತರ ಅವರು ಹಲ್ಲೆಯನ್ನ ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮ ದೇಶದ ಪ್ರಧಾನಿಯಾಗಿರುವ ಮೋದಿ ಆಗಿರ್ಬೋದು, ಇಲ್ಲ ನಮ್ಮ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಇದಕ್ಕೆ ಉತ್ತರ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಇದೇ ತರ ವಿದ್ಯಾರ್ಥಿಗಳು ಪ್ರತಿ ಜಿಲ್ಲೆಯಲ್ಲೂ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟವನ್ನ ಮಾಡ್ತೇವೆ. ಇದಕ್ಕೆ ನಮ್ಗೆ ನ್ಯಾಯವನ್ನು ದೊರಕಿಸಿಕೊಡುವಂತ ಕೆಲಸ ಧರ್ಮೇಂದ್ರ ಪ್ರಧಾನ್ ಅವರು ಹಾಗೂ ನಮ್ಮ ಪ್ರಧಾನಮಂತ್ರಿಗಳು. ರಾಮ ಲಕ್ಷ್ಮಣ ಅನ್ನೋ ಇದರಲ್ಲಿ ಅವರು ಓಟ್ಗಳನ್ನ ತಗೊಳ್ತಾ ಇದ್ದಾರೆ. ಆದ್ರೆ ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರನ್ನ ಅವ್ರನ್ನ ನಿರ್ಮಾಣ ಮಾಡಿದ್ಮೇಲೆ ಅವರೇ ನಿರ್ಮಾಣ ಮಾಡುವಂತ ರಾಮ ಮಂದಿರದಲ್ಲಿ ಲೂಟಿ ಆಗಿದೆ. ಇದಕ್ಕೆ ಯಾರು ನಾಯಿ ನಡಿ ಅನ್ನೋದ ಪ್ರಶ್ನೆ ಅವ್ರನ್ನೇ ಕೇಳ್ಕೋಬೇಕಾಗ್ತದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಇವ್ರು ಮಾಡಿರುವಂತ ಅನ್ಯಾಯ, ದೇಶದ ಭವಿಷ್ಯರಾದಂತ ವಿದ್ಯಾರ್ಥಿಗಳಿಗೆ ಇವರು ಮಾಡುವಂತ ಅನ್ಯಾಯ. 21 ಜನ ಇವತ್ತೇನು ಸಾವನ್ನಪ್ಪಿದ್ದಾರೆ ಹಾಗೂ ಅವರ ಕುಟುಂಬಸ್ಥರಿಗೆ ಇವ್ರು ನ್ಯಾಯ ದೊರಕಿಸ್ಕೊಳ್ಳೇಬೇಕು. ಇದುವರೆಗೂ ಅವ್ರು ಯಾವುದೇ ರೀತಿಯಾದಂತ ಒಂದು ಪರಿಹಾರವನ್ನು ಯಾರಿಗೂ ಕೊಟ್ಟಿಲ್ಲ. ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ಲಿ. ಇಲ್ಲದಿದ್ರೆ ಎಲ್ಲ ಈ ತರ ನಮ್ಮ ಯುವಕರು
ರಸ್ತೆಗಿಳಿದು ಬೀದಿಗಿಳಿದು ಹೋರಾಟಗಳನ್ನ ಮಾಡೇ ಮಾಡ್ತೀವಿ ಅನ್ನೋದ್ರ ಮುಖಾಂತರ ನಾನು ಹೇಳಕ್ ನಾವು ಪ್ರತಿಭಟನೆ ಯುವತ್ ಕಾಂಗ್ರೆಸ್ ಇಂದ ಏನ್ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇದು ಮೂಲ ಉದ್ದೇಶನೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಷ್ಟೇ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು. 21 ಜನಕ್ಕೆ ಸಾವಿಗೆ ನ್ಯಾಯ ಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು. ಇದ್ರ ಜೊತೆಗೆ ಮೋದಿ ನಿನ್ನೆ ಬಂದು ಏನು ಒಂದು ವಿಡಿಯೋ ಸಂದೇಶ ಮುಖ ಅದು ಅಷ್ಟಕ್ಕೆ ಸಾಲಲ್ಲ, ಇನ್ನು ಪ್ರತಿಭಟನೆ ಹೆಚ್ಚು ಮಾಡ್ತೀವಿ ನಾವು. ಅವರಿಗೆ ಪರಿಹಾರ ಮೂಲಕ ಪರಿಹಾರ ಕೊಡ್ಬೇಕು. ಆಮೇಲೆ ಪ್ರತಿಭಟನೆ ಮಾಡೋದ್ರಿಂದ ಹತ್ತಿಕ್ಕಬಾರ್ದು, ಪೊಲೀಸರಿಂದ ದೌರ್ಜನ್ಯ ಮಾಡಬಾರ್ದು. ಈ ಉದ್ದೇಶನೇ ಇದು. ನಮ್ಗೆ ಧರ್ಮೇಂದ್ರ ಪ್ರಧಾನ್ ಯಾರು ಇಷ್ಟೆಲ್ಲ ಆದ್ರೂ ಯಾಕೆ ಮೌನವಾಗವ್ರೆ? ಅವ್ರು ರಾಜೀನಾಮೆ ಕೊಡ್ಬೇಕು. ಮೂಲ ಉದ್ದೇಶನೇ ರಾಜೀನಾಮೆ ಕೊಡ್ಲೇಬೇಕು. ಅಲ್ಲಿವರೆಗೂ ಯೂತ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್, ಮೈಸೂರು ಯೂತ್ ಕಾಂಗ್ರೆಸ್ ಹೋರಾಟ ಮಾಡೇ ಮಾಡ್ತೀವಿ. ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಮ ಹೆಸರು ಹೇಮಂತ್ ಕುಮಾರ್, ಕೆ ನಗರ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್.